ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಋತು ತವರು ಮನೆಗೆ ಬಂದು ಮೆಲ್ಲನೆ ಬಾಗಿಲನ್ನು ಬಡಿದಳು. ಎರಡೇ ಬಾರಿ ಬಡಿದಾಗ ವರ್ಷ ಬಾಗಿಲನ್ನು ತೆರೆದಳು. ಎಲ್ಲರೂ ಗಾಢ ನಿದ್ರೆಯಲ್ಲಿ ಇದ್ದರೂ ಸೂಟ್ಕೇಸ್ ಹಿಡಿದು ಬಾಗಿಲಲ್ಲಿ ನಿಂತ ಅಕ್ಕನನ್ನು ನೋಡಿದ ವರ್ಷಾಳಿಗೆ ಆಶ್ಚರ್ಯವಾಯಿತು. ಭಾವ ಬಂದಿರುವರೆಂದು ಹಿಂದೆ ನೋಡಿದಳು, ಆದರೆ ಅಲ್ಲಿ ಭಾವ ಇರಲಿಲ್ಲ. ಪ್ರಶ್ನೆ ಒಂದು ಮನಸ್ಸಿನಲ್ಲಿ ಮೂಡಿತು, ಆದರೆ ಏನೂ ಮಾತಾಡಲಿಲ್ಲ. ಅಕ್ಕ ಬಾ ಒಳಗೆ ಎಂದಳು. ಋತು ಒಳಗಡೆ ಬಂದಳು. ವರ್ಷ ಪುನಃ ಬಾಗಿಲು ಹಾಕಿದಳು. ಋತು ಒಳಗಡೆ ಬಂದು ಚಪ್ಪಲಿ ಕಳಚಿ ಸೂಟ್ಕೇಸನ್ನು ಗೋಡೆಯ ಪಕ್ಕ ಇಟ್ಟು ದಿವಾನ್ ಮೇಲೆ ಕುಳಿತಳು. ಯಾರೇ ವರ್ಷ ಬಂದದ್ದು ಎಂದು ವಸಂತಮ್ಮ ಎದ್ದು ಬಂದು ಲೈಟ್ ಹಾಕಿದರು. ಋತು ತಲೆ ತಗ್ಗಿಸಿ ಕುಳಿತಿದ್ದಳು. ಇದೇನೇ ಋತು ಹೀಗೆ ಬಂದೆ? ಒಬ್ಬಳೇ ಬಂದ್ಯಾ? ನಿನ್ನ ಯಜಮಾನ್ರು ಎಲ್ಲಿ ಎಂದರು ಗಾಬರಿಯಿಂದ ವಸಂತಮ್ಮ. ಋತು ಉತ್ತರಿಸಲಿಲ್ಲ. ಅವಳ ಕಣ್ಣಿನಿಂದ ಕಣ್ಣೀರು ಕೆನ್ನೆ ಮೇಲೆ ಉರುಳಿತು. ಅಮ್ಮ ಎಂದು ತಾಯಿಯ ಕೈ ಹಿಡಿದಳು. ಒಂದೇ ಸಮನೆ ಗೊಳೋ ಎಂದು ಅತ್ತು ತಾಯಿಯನ್ನು ಪಾಚಿ ತಬ್ಬಿಕೊಂಡಳು. ಅವಳ ಅಳು ಕೇಳಿದ ಶರತ್, ಗ್ರೀಷ್ಮ, ಭರಣಿ ಎದ್ದು ಹಾಲ್ಗೆ ಬಂದರು. ಭರಣಿ ಈಗ 4 ತಿಂಗಳ ಗರ್ಭಿಣಿ. ಏನಾಯ್ತಮ್ಮ ಋತು ಎಂದರು ಶರತ್. ಅಳು ಬಿಟ್ಟರೆ ಋತುಳಿಂದ ಯಾವುದೇ ಉತ್ತರವಿಲ್ಲ. ಅಳಬೇಡ ಋತು, ಏನೋ ನಡೆಯಿತು ಅಂತ ಧೈರ್ಯವಾಗಿ ಹೇಳು ಎಂದ ಗ್ರೀಷ್ಮ. ನನಗೆ ಮೋಸ ಮಾಡಿದ್ರಮ್ಮ, ನನ್ನನ್ನು ಮನೆಯಿಂದ ಆಚೆ ಅಟ್ಟಿಬಿಟ್ಟರು. ಇನ್ನೇನು ಉಳಿದಿಲ್ಲ, ಡಿವೋರ್ಸ್ ಕೊಡ್ತಾರಂತೆ ಎಂದು ಅಳುತ್ತಾ ಋತು ಹೇಳಿದಳು. ಏನು ಭಾವ ಹಾಗಂದ್ರ? ಅವರ ಕೊರಳ ಪಟ್ಟಿ ಹಿಡಿದು ನಿನ್ನ ಮುಂದೆ ಎಳೆದು ತರುವೆ. ಅದು ಹೇಗೆ ನಿನ್ನ ಜೊತೆ ಸಂಸಾರ ಮಾಡೋದಿಲ್ಲ? ನೀನು ಮಾಡಿರುವ ತಪ್ಪಾದ್ರೂ ಏನು? ಅದು ಹೇಗೆ ನಿನ್ನನ್ನು ಆಚೆ ಅಟ್ಟಿದ? ಕಾನೂನು ನನಗೂ ಗೊತ್ತಿದೆ ಎಂದ ಗ್ರೀಷ್ಮ ಕೋಪದಿಂದ. ಗ್ರೀಷ್ಮ, ನೀನು ಸುಮ್ಮನೆ ಇರು. ಈಗ ಆಗಿರುವ ಅನಾಹುತವೇ ಸಾಕು. ಕಾನೂನಿನಿಂದ ಬಗೆಹರಿಯುವ ಸಂಬಂಧವಲ್ಲ ಇದು. ಪ್ರೀತಿಯಿಂದ ಗೆಲ್ಲಬೇಕು, ಸಹನೆಯಿಂದ ವಿಚಾರಿಸೋಣ ಎಂದರು ಶರತ್. ಅವರಿಗೆ ಸಣ್ಣಗೆ ಎದೆ ನೋಯುತ್ತಿತ್ತು. ಎದೆಯನ್ನು ನೀವಿಕೊಂಡರು. ನನಗೆ ಗೊತ್ತಿತ್ತು, ಆ ಕೆಟ್ಟ ಜನ ಒಂದಲ್ಲ ಒಂದು ದಿನ ಹೀಗೆ ಮಾಡ್ತಾರೆ ಅಂತ ಎಂದಳು ವರ್ಷ. ಏನು ನಡೆಯಿತು ಅಂತ ಸರಿಯಾಗಿ ಹೇಳು ಋತು. ಜಗಳ ಆಡಲು ಕಾರಣವೇನು ಎಂದರು ವಸಂತಮ್ಮ. ಸ್ವಾತಿಯ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸಿದಳು. ಅವರು ಹಾಗಿದ್ದರೂ ನನ್ನ ಮೇಲೆ ಇಲ್ಲದ ಸಂಶಯ ಪಡುತ್ತಾರೆ ಎಂದಳು ಋತು. ಋತು ತುಂಬ ದಣಿದಿರುವ ಹಾಗಿದೆ, ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತೆಗೆದುಕೊಳ್ಳಲಿ ಎಂದರು ಭರಣಿ. ಹೌದು, ಭರಣಿ ಹೇಳುತ್ತಿರುವುದು ಸರಿ ಎಂದ ಗ್ರೀಷ್ಮ. ಎಲ್ಲರೂ ತಮ್ಮ ಕೆಲಸಗಳ ಕಡೆ ತೆರಳಿದರು. ವರ್ಷ ಅಂಗಳ ಗುಡಿಸಿ ಹೊಸಿಲಿಗೆ ನೀರು ಹಾಕಿದಳು. ವಸಂತಮ್ಮ ಕಾಫಿ ಮಾಡಿದರು. ಭರಣಿ ಎಲ್ಲರಿಗೂ ಕಾಫಿ ಕೊಟ್ಟಳು. ಎಲ್ಲರೂ ಸ್ನಾನ ಮುಗಿಸಿ ತಿಂಡಿ ತಿಂದರು. ಋತು ಕಾಫಿ ಕುಡಿದು ಮಲಗಿದಳು. ವಸಂತಮ್ಮ ಸ್ನಾನ ಪೂಜೆ ಮುಗಿಸಿ ಉಪ್ಪಿಟ್ಟು ಮಾಡಿದರು. ಎಲ್ಲರೂ ಸ್ನಾನ ಮುಗಿಸಿ ತಿಂಡಿ ತಿಂದರು. ಋತು ಸಹ ಎದ್ದು ಸ್ನಾನ ಮುಗಿಸಿ ತಿಂಡಿ ತಿನ್ನಲು ಕುಳಿತಳು. ತಿಂಡಿ ಸೇರಲಿಲ್ಲ. ಉಪ್ಪಿಟ್ಟು ಕೆದಕುತ್ತಾ ಕುಳಿತಳು. ಮನಸ್ಸಿನ ತುಂಬ ಯೋಚನೆ. ಋತು, ಬೇಗ ತಿಂಡಿ ತಿಂದು ರೆಡಿಯಾಗು. ಗ್ರೀಷ್ಮ, ನೀನು ನಿಮ್ಮ ಅಮ್ಮ ಬೇಗ ರೆಡಿಯಾಗಿ ಪುಷ್ಪಗಿರಿಗೆ ಹೋಗೋಣ. ಋತುವನ್ನು ಅವಳ ಮನೆಗೆ ಸೇರಿಸೋಣ ಎಂದರು ಶರತ್. ಅಪ್ಪ, ನನ್ನನ್ನು ಬೇಡ ಅಂತ ಅವರು ಮನೆಯಿಂದ ಹೊರಗೆ ಅಟ್ಟಿರುವರು. ಈಗ ಸೇರಿಸಿಕೊಳ್ತಾರಾ? ಅವರಿಗೆ ನಾನು ಬೇಕಾಗಿಲ್ಲ. ಅವರು ಇನ್ನೊಬ್ಬಳ ಜೊತೆ ತಿರುಗುವುದನ್ನು ನಾನು ನೋಡಲಾರೆ ಎಂದಳು. ಹೌದು ಅಪ್ಪ, ಋತು ಸ್ವಲ್ಪ ದಿನ ಇಲ್ಲೇ ಇದ್ದರೆ ಭಾವನಿಗೆ ಬುದ್ಧಿ ಬರುತ್ತದೆ ಎಂದಳು ವರ್ಷ. ಹೌದು, ಅವರಿಗೆ ಬುದ್ಧಿ ಕಲಿಸಲು ಹೋಗಿ ನಾವೇ ಹಳ್ಳಕ್ಕೆ ಬೀಳುತ್ತೇವೆ. ಋತು ಇಲ್ಲಿದ್ದರೆ ಹೇಮಂತ ಇನ್ನೂ ಜಾಲಿಯಾಗಿ ಅಲ್ಲಿ ಸುತ್ತುತ್ತಾನೆ. ಋತು ಇಲ್ಲಿ ಎಷ್ಟು ದಿನ ಇರಲು ಸಾಧ್ಯ? 1 ತಿಂಗಳ, 2 ತಿಂಗಳೇ, ಅಥವಾ ಜೀವನ ಪರ್ಯಂತ ಒಂಟಿತನ ಅನುಭವಿಸಲು ಸಾಧ್ಯವಿಲ್ಲ. ಗಂಡನ ಆಶ್ರಯ ಬೇಕು. ಬೇಗ ಹೊರಡಮ್ಮ ಎಂದರು. ನಾನು ನಿನಗೆ ಭಾರವೇನಪ್ಪ ಎಂದಳು ಋತು ಅಳುತ್ತಾ. ಋತು, ಇದು 1 ದಿನದ ಪ್ರಶ್ನೆಯಲ್ಲ. ಹೆಣ್ಣಿಗೆ ಗಂಡನ ಮನೆ ಶಾಶ್ವತ. ನಾನು ಇಷ್ಟು ವರ್ಷ ಗಂಡನ ಜೊತೆ ಸಂಸಾರ ಮಾಡಿಲ್ಲವೇ? ಋತು, ನಿನ್ನ ಅಪ್ಪ ಹೇಳುತ್ತಿರುವುದು ಸರಿ ಎಂದರು ವಸಂತಮ್ಮ. ಅಮ್ಮ, ನಿನ್ನ ಸಂಸಾರವೇ ಬೇರೆ. ಅಪ್ಪ ಶ್ರೀರಾಮಚಂದ್ರನಂತವರು. ಕನಸಿನಲ್ಲಿಯೂ ಪರ ಸ್ತ್ರೀಯನ್ನು ಕಾಣುವುದಿಲ್ಲ. ಸ್ತ್ರೀಯನ್ನು ಅಕ್ಕ ತಂಗಿಯರಂತೆ ಕಾಣುವರು. ಮುತ್ತಿನಂಥ ಸಂಸಾರ. ನಿಮ್ಮ ದಾಂಪತ್ಯದಲ್ಲಿ ಎಂದೂ ಬಿರುಕು ಮೂಡಿಲ್ಲ. ನಾನೇ ಇಷ್ಟು ವರ್ಷ ನೋಡಿಲ್ವೇನಮ್ಮ?
ಆದರೆ ಹೇಮಂತ ಹಾಗಲ್ಲ. ಕಾಮುಕ ಕುಡುಕ ಎಂದಳು ಅಳುತ್ತಾ. ಈಗ ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ ಎಂದರು ವಸಂತಮ್ಮ. ಹೌದು ಋತು, ನಾವು ಇಲ್ಲೇ ತೀರ್ಮಾನಿಸುವುದಕ್ಕಿಂತ ಪುಷ್ಪಗಿರಿಗೆ ಹೋಗೋಣ. ಹೊರಡು, ಅಲ್ಲೇ ಎಲ್ಲ ಇತ್ಯರ್ಥ ಆಗಲಿ ಎಂದ ಗ್ರೀಷ್ಮ. ಶರತ್, ವಸಂತಮ್ಮ, ಋತು, ಗ್ರೀಷ್ಮ ಪುಷ್ಪಗಿರಿಗೆ ಬಂದರು. ಹೇಮಂತ ಮನೆಯಲ್ಲಿ ಇದ್ದ. ಋತು ಹಾಗೂ ಅವಳ ತಂದೆ ತಾಯಿ ಅಣ್ಣ ಬರುತ್ತಿರುವುದನ್ನು ದೂರದಿಂದ ಕಿಟಕಿಯ ಮೂಲಕ ನೋಡಿದ. ನಂತರ ಬಾಗಿಲು ಹಾಕಿ ಚಿಲುಕ ಹಾಕಿದ. ಮನೆಯ ಮುಂದೆ ನಿಂತ ಶರತ್ ರವರು ಬಾಗಿಲು ಬಡಿದರು. ರೀ ಹೇಮಂತ್ ಅವರೇ, ಬಾಗಿಲು ತೆರೀರಿ. ವಿಜಯೇಂದ್ರರಾವ್, ನೀವಾದ್ರೂ ಬಾಗಿಲು ತೆಗೆಯಿರಿ, ನಿಮ್ಮ ಹತ್ತಿರ ಮಾತನಾಡುವುದಿದೆ ಎಂದರು ಶರತ್. ನನ್ನ ಮನೆಯ ಬಾಗಿಲು ಮುಚ್ಚಿದೆ, ಹಾಗೆ ಹೃದಯದ ಬಾಗಿಲು ಮುಚ್ಚಿದೆ. ಈಗ ಏನೂ ಪ್ರಯೋಜನವಿಲ್ಲ. ಋತು ಇಷ್ಟ ಬಂದವರ ಜೊತೆ ಬಾಳಲಿ, ನಾನು ನನಗಿಷ್ಟ ಬಂದವಳನ್ನ ಮದುವೆಯಾಗುವೆ. ನೀವಿನ್ನು ಹೊರಡಬಹುದು ಎಂದ ಹೇಮಂತ್. ಹೇಮಂತ್, ಹಾಗೆಲ್ಲ ಹೇಳ್ಬೇಡ ಕಣೋ, ಬಾಗಿಲು ತೆಗೆ. ಬಂದಿರುವುದು ನಿನ್ನ ಅತ್ತೆ ಮಾವ ಹೆಂಡತಿ ಎಂದರು ವಿಜಯೇಂದ್ರರಾವ್. ಅವರಿಗೆ ಡಿವೋರ್ಸ್ ನೋಟಿಸ್ ಕಳುಹಿಸುವೆ. ಏಯ್, ಕಂಡಿದ್ದೀನಿ, ಬಾಗಿಲು ತೆಗೆಯೋ ಲೋಫರ್. ಬಾಗಿಲು ಹಾಕಿಕೊಂಡು ಗಲಾಟೆ ಮಾಡುತ್ತಿರುವೆ, ಧೈರ್ಯ ಇಲ್ಲದವನೇ ಎಂದ ಗ್ರೀಷ್ಮ. ಏನೋ ಹಾಗೆ ಮಾತನಾಡುತ್ತೀಯಾ, ನಿನಗೆ ಮಾನ ಮರ್ಯಾದೆ ಇಲ್ವಾ ಎಂದ ಹೇಮಂತ್. ಬಾಗಿಲು ತೆರೆದು ಹೊರಗಡೆ ಬಂದ. ಅದು ನಿನಗಿದ್ದಿದ್ದರೆ ಕೊಡುತ್ತಿದ್ದೆ. ಮುತ್ತಿನಂತಹ ಹೆಂಡತಿಯನ್ನು ಇಟ್ಟುಕೊಂಡು ಪರಸ್ತ್ರೀಯನ್ನು ಬಯಸುತ್ತಿರುವೆಯಲ್ಲ. ಮದುವೆ ಎಂಬ ಪವಿತ್ರ ಸಂಬಂಧಕ್ಕೆ ಕಳಂಕ ತಂದಿರುವೆ. ನಿನಗೆ ನಾಚಿಕೆಯಾಗುವುದಿಲ್ಲವೇ ಈಡಿಯಟ್ ಎಂದ. ಏಯ್, ಏನೋ ಹಾಗೆ ಮಾತನಾಡ್ತಿದ್ದೀಯಾ? ನನಗೆ ಉಪದೇಶ ಮಾಡುವ ಬದಲು ನಿನ್ನ ತಂಗಿಗೆ ಉಪದೇಶ ಹೇಳು. ಅವಳು ಮಹಾಪತಿವ್ರತೆ ನೋಡು ಎಂದ ಹೇಮಂತ್. ಗ್ರೀಷ್ಮನ ಕೊರಳ ಪಟ್ಟಿ ಹಿಡಿದು ಗ್ರೀಷ್ಮನ ಕೆನ್ನೆಗೆ ಹೊಡೆದ. ನನ್ನ ತಂಗಿಯ ಬಗ್ಗೆ ಮಾತನಾಡಲು ಸಹ ನಿನಗೆ ಯೋಗ್ಯತೆ ಇಲ್ಲ ಎಂದು ಗ್ರೀಷ್ಮನು ಸಹ ಹೇಮಂತನ ಭುಜಕ್ಕೆ ಹೊಡೆದ. ಹೇಮಂತ ಮತ್ತೆ ಹೊಡೆದ. ಏಟಿಗೆ ಪ್ರತಿ ಏಟು 4-6 ಹೊಡೆತ ಹೊಡೆದುಕೊಂಡರು. ಅಯ್ಯೋ, ಯಾರಾದರೂ ನನ್ನ ಮಗನನ್ನು ಕಾಪಾಡಿ ಎಂದು ರೇವತಿ ಕೂಗಿಕೊಂಡರು. ಎಲ್ಲ ಈ ತಾಟ್ಗಿತ್ತಿಯಿಂದಲೇ ನಡೆದದ್ದು. ಏನಕ್ಕ ಸುಮ್ಮನಿರುವೆ ಎಂದು ಸೌಭಾಗ್ಯ ಋತು ಕಡೆ ನೋಡಿದರು. ರೇವತಿಯವರು ಋತು ಕೆನ್ನೆಗೆ ಹೊಡೆದರು. ನನ್ನ ಮಗನನ್ನು ಬೀದಿಗೆ ತಂದಿಯಲ್ಲ ರಾಕ್ಷಸಿ ಎಂದರು. ಅಕ್ಕಪಕ್ಕದ ಜನ ಬಂದರು. ಕಾಂತರಾಜು ಬಂದು ಹೊಡೆದಾಡಿಕೊಳ್ಳುತ್ತಿದ್ದ ಹೇಮಂತ್ ಗ್ರೀಷ್ಮರನ್ನು ಬಿಡಿಸಿದ. ಹಾದಿಯಲ್ಲಿ ಹೋಗುತ್ತಿದ್ದ ಜನರೆಲ್ಲ ಜಗಳ ನೋಡುತ್ತಿದ್ದರು. ಅವರಿಗೆಲ್ಲ ಮನೋರಂಜನೆಯಾಗಿತ್ತು. ನೋಡಿ, ಇಲ್ಲದ ರಂಪಾಟ ಯಾಕೆ, ಸುಮ್ಮನೆ ಋತುನ ಮನೆ ಒಳಗೆ ಸೇರಿಸಿಕೊಳ್ಳಿ, ಈ ಜಗಳ ಬೇಡ ಎಂದರು ಶರತ್. ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಎಂದು ಕಿರುಚಿದ ಹೇಮಂತ. ವಿಜಯೇಂದ್ರರಾವ್ ಅವರೇ, ನೀವಾದ್ರೂ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಎಂದರು ವಸಂತಮ್ಮ. ಹೌದು, ಆ ಹುಡುಗಿಯನ್ನು ಮನೆಯೊಳಗೆ ಸೇರಿಸಿಕೊಳ್ಳಿ, ಇಲ್ಲದ ರಾಧಾಂತ ಯಾಕೆ ಎಂದ ಕಾಂತರಾಜ್. ಎಲ್ಲ ನಿಮ್ಮಿಂದಲೇ ಇಷ್ಟೆಲ್ಲ ಜಗಳ ಆದದ್ದು. ಅವಳ ಪರ ಯಾಕೆ ವಹಿಸಿ ಮಾತನಾಡ್ತೀರಾ ಕಾಂತರಾಜ್? ನಿಮಗೂ ಅವಳಿಗೂ ಏನು ಸಂಬಂಧ? ನನಗೂ ಋತುಗೂ ಇರುವ ಸಂಬಂಧ ಹೇಳಿದರೆ ನಿಮಗೆಲ್ಲಿ ಅರ್ಥವಾಗುತ್ತದೆ. ಆ ಹುಡುಗಿ ನನ್ನ ತಂಗಿ ಇದ್ದ ಹಾಗೆ ಎಂದನು. ಸಾಕು ಬಿಡ್ರಿ, ನಾನು ಕಂಡಿರುವೆ ನಿಮ್ಮ ಗುಣಗಾನವನ್ನು. ನಿಮಗೆ ಎಲ್ಲರೂ ಅಕ್ಕ ತಂಗಿಯರೇ, ಹಾಗಂತ ಬಾಯಲ್ಲಿ ಹೇಳೋದು ಅಷ್ಟೆ. ಹೇಮಂತ್, ಹಾಗೆಲ್ಲ ಮಾತನಾಡಬೇಡ, ದೊಡ್ಡವರಿಗೆ ಮರ್ಯಾದೆ ಕೊಡು. ಋತುವನ್ನು ಮನೆ ಒಳಗೆ ಸೇರಿಸಿಕೊಳ್ಳಿ. ಬಾರಮ್ಮ ಋತು, ನಿನ್ನ ಅತ್ತಿಗೆಗೆ ಎಷ್ಟು ಅಧಿಕಾರ ಇದೆಯೋ ನಿನಗೂ ಸಹ ಅಷ್ಟೇ ಅಧಿಕಾರ ಇದೆ, ಒಳಗಡೆ ಬಾ ಎಂದರು ವಿಜಯೇಂದ್ರರಾವ್. ಸಾಕು, ಸುಮ್ಮನೆ ಇರಿ, ಎಷ್ಟೊಂದು ಮಿತಿ ಮೀರಿ ಮಾತನಾಡುತ್ತಿದ್ದಾರೆ. ಹೇಮಂತನ ಮೇಲೆ ಕೈ ಮಾಡಿದರು. ನಾನು ಮನೆ ಒಳಗೆ ಅವಳನ್ನು ಸೇರಿಸುವುದಿಲ್ಲ ಎಂದರು ರೇವತಿ. ಹೌದಕ್ಕ, ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣಲಾದವಳನ್ನು ಮನೆ ಒಳಗೆ ಸೇರಿಸಿಕೊಳ್ಳಬೇಡ ಎಂದರು ಸೌಭಾಗ್ಯ. ನೀವಿಬ್ಬರು ಸುಮ್ಮನೆ ಇರಿ, ವಿಜಯೇಂದ್ರರಾವ್ ಅವರನ್ನ ಗದುರಿದರು. ಅಷ್ಟಕ್ಕೂ ಋತು ಮಾಡಿರುವ ತಪ್ಪಾದ್ರೂ ಏನು, ಯಾಕೆ ಸೇರಿಸಿಕೊಳ್ಳುವುದಿಲ್ಲ ಎಂದರು ಶರತ್. ಹೌದು, ನಾನೇನು ತಪ್ಪು ಮಾಡಿರುವೆ ಅತ್ತೆ? ನೀವು ಅಕ್ಕಿ ಎಡವಿ ಹೇಗೆ ಬಂದಿರೋ ಹಾಗೆ ನಾನೂ ಬಂದಿರುವೆ. ಈ ಮನೆಯಲ್ಲಿ ನನಗೂ ಹಕ್ಕಿದೆ ಎಂದು ಋತು ಮನೆ ಒಳಗೆ ಹೋಗಲು ಹೊಸಿಲ ಕಡೆಗೆ ನಡೆದಳು. ಹೇಮಂತ ಋತುಳನ್ನು ಒಳಗಡೆ ಹೋಗಲೂ ಬಿಡದೆ ಅಡ್ಡ ನಿಂತು ಕೈ ಹಿಡಿದು ಆಚೆ ತಳ್ಳಿದ. ಸೌಭಾಗ್ಯ ಅವರೇ, ನೀವು ನಮ್ಮ ಮನೆಗಳ ಓನರ್ ಇರಬಹುದು, ಆದರೆ ನಮ್ಮ ಮನೆಗಳ ಜಗಳದಲ್ಲಿ ಭಾಗಿಯಾಗಿ ಗಂಡ ಹೆಂಡತಿ, ಅತ್ತೆ ಮಾವ, ತಾಯಿ ಮಗ, ಅತ್ತೆ ಸೊಸೆ ಎಲ್ಲರನ್ನೂ ದೂರ ಮಾಡಬೇಡಿ. ಹಾಲು ಜೇನಿನಂತಹ ಸಂಸಾರವನ್ನು ಹುಳಿ ಹಿಂಡಿ ಹಾಳು ಮಾಡಬೇಡಿ. ನಿಮಗೂ ವಯಸ್ಸಾಗಿದೆ, ಗಂಡನಿಂದ ದೂರ ಇರುವಿರಿ. ದೇವರಂತ ಗಂಡನ ಹತ್ತಿರ ಜಗಳ ಆಡಿರುವಿರಿ. ಕಾಲ ಮಿಂಚಿಲ್ಲ,
ಈಗಲೇ ಹೋಗಿ ಗಂಡನ ಹತ್ತಿರ ಸೇರಿಕೊಳ್ಳಿ. ಇರುವ ಅಲ್ಪ ಕಾಲ ರಾಮಕೃಷ್ಣ ಅಂತ ದೇವರ ಧ್ಯಾನ ಮಾಡಿ ಗಂಡನ ಸೇವೆ ಮಾಡಿ ಎಂದ ಭೈರೇಗೌಡ. ಅದೆಲ್ಲ ನಿನಗ್ಯಾಕೆ, ಮುಂದಿನ ತಿಂಗಳು ಮನೆ ಖಾಲಿ ಮಾಡು, ನನಗೆ ಉಪದೇಶ ಮಾಡಲು ಬರುತ್ತಾನೆ ಹಾಳಾದವನು ಎಂದರು ಸೌಭಾಗ್ಯ. ನಿಮ್ಮ ಬಾಯಿಯಿಂದ ಈ ಮಾತು ಬಂದೇ ಬರುತ್ತದೆ ಅಂತ ಗೊತ್ತಿತ್ತು. ಈಗಾಗಲೇ ನಾನು ಬೇರೆ ಮನೆ ಮಾಡಿರುವೆ. ನಿಮ್ಮ ಜಗಳ ನಮಗೂ ಸಾಕಾಗಿ ಹೋಗಿದೆ. ನೋಡಿ ಹೇಮಂತ್, ನೀವು ಸಹ ಬೇರೆ ಮನೆ ಮಾಡಿಕೊಂಡು ಹೋಗಿ ಗಂಡ ಹೆಂಡತಿ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಇರಿ. ಈ ಮನೆ ಮುರುಕರ ಸಹವಾಸ ಬೇಡ. ಇದೊಂದು ಕೆಟ್ಟ ಗಳಿಗೆ ಆದದ್ದನ್ನು ಮರೆತು ಹೊಸ ಜೀವನ ಪ್ರಾರಂಭಿಸಿರಿ ಎಂದ ಭೈರೇಗೌಡ. ಹೌದು, ನಾನು ಸಹ ಬೇರೆ ಮನೆ ಮಾಡಿರುವೆ. ಮುಂದಿನ ತಿಂಗಳು ಮನೆ ಖಾಲಿ ಮಾಡುವೆ ಎಂದ ಕಾಂತರಾಜ್. ಎಲ್ಲರೂ ಹೆದರಿಸ್ತೀರಾ? ಹೋಗಿ ಹೋಗಿ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ನೀರು ತುಂಬ ಪ್ರಾಬ್ಲಮ್ ಇದೆ ಎಂದರು ಸೌಭಾಗ್ಯ. ಅಪ್ಪ, ಅಮ್ಮ, ಅಣ್ಣ, ಈ ಜಗಳ ನೋಡೋದಕ್ಕ ನೀವು ಇಲ್ಲಿಗೆ ಅಲ್ಲಿಂದ ಬಂದದ್ದು? ಇನ್ನು ನೀವೆಲ್ಲ ಊರಿಗೆ ಹೊರಟು ಹೋಗಿ. ನನ್ನ ಹಣೆ ಬರಹ ಹೇಗಿರುವುದೋ ಹಾಗೆ ಆಗಲಿ ಎಂದಳು ಋತು ಅಳುತ್ತಾ. ಇಲ್ಲಿ ಆದ ಮರ್ಯಾದೆ ಸಾಕು, ಬನ್ನಿ ಹೋಗೋಣ ಎಂದ ಗ್ರೀಷ್ಮ. ನಾನು ಎಲ್ಲಿಗೂ ಬರುವುದಿಲ್ಲ ಎಂದಳು ಋತು. ಇಷ್ಟು ಜಗಳವಾದ ಮೇಲೂ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗುವುದಿಲ್ಲ, ಹೊರಡಮ್ಮ ಎಂದರು ಶರತ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬುದ್ಧಿ ಕಲಿಸದೆ ಇರುವವನಲ್ಲ ನಾನು. ಬಾರುತು ಹೋಗೋಣ ಎಂದ ಗ್ರೀಷ್ಮ. ಊರಿಗೆ ಹೋಗೋಣ ಬಾರುತು, ಅದು ಎಷ್ಟು ದಿನ ಹೀಗೆ ದ್ವೇಷ ಸಾಧಿಸ್ತಾರೋ ನೋಡೋಣ ಎಂದರು ವಸಂತಮ್ಮ. ಹೌದು ಋತು ಅವರೇ, ಸ್ವಲ್ಪ ದಿನ ನೀವು ಈ ಬೆಂಕಿ ಆರುವವರೆಗೆ ತವರಿನಲ್ಲಿ ಇರುವುದು ಒಳ್ಳೆಯದು ಎಂದರು ಕಾಂತರಾಜ್. ಹೌದು ತಾಯಿ, ನೀವು ತಂದೆ ತಾಯಿಗಳ ಜೊತೆ ಗೌರಿಶಂಕರಕ್ಕೆ ಹೋಗಿ ಇರಿ. ನಾವೆಲ್ಲ ಇವರಿಗೆ ಬುದ್ಧಿ ಕಲಿಸುತ್ತೇವೆ ಎಂದ ಭೈರೇಗೌಡ. ಎಲ್ಲರ ಒತ್ತಾಯಕ್ಕೆ ಮತ್ತೆ ಗೌರಿಶಂಕರಕ್ಕೆ ಋತು ಬಂದಳು. ಶರತ್ ಅವರಿಗೆ ಎದೆ ತುಂಬ ನೋಯುತ್ತಿತ್ತು. ಗೌರಿಶಂಕರಕ್ಕೆ ಬಂದು ಮನೆಗೆ ಬಂದವರೇ ಎದೆ ಹಿಡಿದುಕೊಂಡು ಕುಸಿದು ಬಿದ್ದರು. ಅಪ್ಪ, ಏನಾಯಿತು ಎಂದು ಗ್ರೀಷ್ಮ ಕೇಳಿದ. ರೀ, ಏನಾಯಿತು? ವಸಂತಮ್ಮ ಕೇಳಿದರು. ಅಪ್ಪ, ಏನಾಯಿತು? ಎಲ್ಲ ನನ್ನಿಂದಲೇ, ನಿಮಗೆಲ್ಲ ನೋವು ಎಂದಳು ಋತು ಅಳುತ್ತಾ. ಅಪ್ಪ, ಅಲ್ಲಿ ಪುಷ್ಪಗಿರಿಯಲ್ಲಿ ಏನು ನಡೆಯಿತು ಎಂದು ಭರಣಿ ಕೇಳಿದಳು. ಅಲ್ಲಿ ನಡೆದ ಘಟನೆಯನ್ನು ಚುಟುಕಾಗಿ ವಿವರಿಸುತ್ತಲೇ ಗ್ರೀಷ್ಮ ತಂದೆಯನ್ನು ದಿವಾನ್ ಮೇಲೆ ಮಲಗಿಸಿದ, ಫ್ಯಾನು ಹಾಕಿದ, ಮುಖಕ್ಕೆ ನೀರು ಚಿಮುಕಿಸಿದ, ಮೂಗಿನ ಹತ್ತಿರ ಕೈಯಿಟ್ಟ. ಅದೇ ಅವಮಾನ ಬಂದಿತ್ತು. ಶರತ್ ಉಸಿರಾಡುತ್ತಿರಲಿಲ್ಲ. ತಕ್ಷಣ ಗ್ರೀಷ್ಮ ಬೈಕ್ ಸ್ಟಾರ್ಟ್ ಮಾಡಿಕೊಂಡ. ಯಾಕೋ ಗ್ರೀಷ್ಮ, ನಿಮ್ಮಪ್ಪನಿಗೆ ಏನಾಯಿತು? ಯಾಕೆ ಮಾತನಾಡುತ್ತಿಲ್ಲ ಎಂದರು ವಸಂತಮ್ಮ. ಏನಿಲ್ಲಮ್ಮ, ಡಾಕ್ಟರನ್ನು ಕರೆತರುವೆ. ಇಂಜೆಕ್ಷನ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತದೆ ಎಂದ ಗ್ರೀಷ್ಮ ಡಾಕ್ಟರ್ ಶಾಪ್ಗೆ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬಂದ. ಶರತ್ರನ್ನು ಪರೀಕ್ಷಿಸಿದ ಡಾಕ್ಟರ್ ನಂತರ ಹೊರಗಡೆ ಬಂದರು. ಗ್ರೀಷ್ಮ ಅವರ ಜೊತೆ ಒಂದು ಪುಷ್ಪಗಿರಿಯಲ್ಲಿ ನಡೆದದ್ದನ್ನು ಡಾಕ್ಟರ್ಗೆ ತಿಳಿಸಿದ. ಐ ಆಮ್ ಸಾರಿ ಗ್ರೀಷ್ಮ, ಹಾರ್ಟ್ ಅಟ್ಯಾಕ್ ಆಗಿದೆ, ಉಸಿರಾಟ ನಿಂತಿದೆ ಎಂದು ಮೆಲ್ಲನೆ ಹೇಳಿ ಹೊರಟು ಹೋದರು. ಈ ವೇಳೆಗೆ ವಸಂತಮ್ಮ, ಋತು, ವರ್ಷ, ಭರಣಿ ಜೋರಾಗಿ ಅಳುತ್ತಿದ್ದರು. ಭರಣಿಯ ತಂದೆ ತಾಯಿಗೆ ಫೋನ್ ಮಾಡಿ ಗ್ರೀಷ್ಮ ವಿಷಯ ತಿಳಿಸಿದ. ವಿಕ್ರಮ್, ಅನುರಾಧ ಬಂದರು. ಗ್ರೀಷ್ಮ ಋತುನ ಗಂಡನ ಮನೆಯವರಿಗೂ ಫೋನ್ ಮಾಡಿ ವಿಷಯ ತಿಳಿಸು ಎಂದರು ವಸಂತಮ್ಮ ಅಳುತ್ತಾ. ಅಮ್ಮ, ನನ್ನ ತಂದೆಯ ಸಾವಿಗೆ ಒಂದು ರೀತಿಯಲ್ಲಿ ಅವರೇ ಕಾರಣ. ನಾನು ಮಾತ್ರ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸೋದಿಲ್ಲ ಎಂದ ಗ್ರೀಷ್ಮ. ನೋಡು, ಈ ಸಮಯದಲ್ಲಿ ಹಾಗೆಲ್ಲ ಮಾತನಾಡಬಾರದು ಗ್ರೀಷ್ಮ. ಸಮಾಧಾನ ತಂದ್ಕೋಪ. ಫೋನ್ ಮಾಡಿ ಋತುನ ಗಂಡನ ಮನೆಯವರಿಗೂ ವಿಷಯ ತಿಳಿಸ್ಬಿಡು ಎಂದರು ಭರಣಿಯ ತಂದೆ ವಿಕ್ರಮ್. ಆಯಿತು ಮಾವ ಎಂದ ಗ್ರೀಷ್ಮ ವಿಜಯೇಂದ್ರರಾವ್ರವರಿಗೂ ಫೋನ್ ಮಾಡಿ ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ತಿಥಿ ಕರ್ಮ ವೈಕುಂಠವನ್ನು ಮುಗಿಸಿದ. ಶರತ್ರವರ ತಿಥಿ ವೈಕುಂಠದ ಕಾರ್ಯಕ್ರಮಗಳಿಗೆ ಋತುನ ಗಂಡನ ಮನೆಯವರು ಬಾರದೆ ಇದ್ದದ್ದು ಎಲ್ಲರಿಗೂ ಸಂಶಯವಾಗಿತ್ತು. ಋತು, ನಿನ್ನ ಗಂಡ, ಅತ್ತೆ, ಮಾವ ಯಾರೂ ಬರಲಿಲ್ಲ ಏಕೆ ಎಂದು ಪ್ರಶ್ನಿಸಿದರು ಒಬ್ಬರು. ಅಯ್ಯೋ, ಋತು ಗಂಡನ ಮನೆಯಲ್ಲಿ ಜಗಳ ಮಾಡಿಕೊಂಡು ತವರು ಮನೆಗೆ ಬಂದಿದ್ದಾಳೆ, ಆದ್ರಿಂದಲೇ ಅವಳ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತಂತೆ ಎಂದರು ಮತ್ತೊಬ್ಬರು. ಇನ್ನು ಮುಂದಿನ ಬಾಳೆಲ್ಲ ತವರಿನಲ್ಲೇ ಕಳಿಬೇಕಾ? ಪಾಪ, ಗ್ರೀಷ್ಮನಿಗೆ ತೊಂದರೆ. ವಸಂತಮ್ಮನವರಿಗೆ ಇದೊಂದು ಚಿಂತೆ. ಇನ್ನು ತಂಗಿಯ ಮದುವೆಯಾಗಬೇಕು. ಹೇಗಾದರೂ ಸರಿ ಋತು ಅಲ್ಲೇ ಇರಬೇಕಾಗಿತ್ತು ಎಂದರು. ಆ ಮಾತಿಗೆ ಇನ್ನೊಬ್ಬರು, ಋತುನ ಗಂಡ ಕುಡುಕನಂತೆ, ಇನ್ನೊಬ್ಬಳ ಸ್ನೇಹ ಬೇರೆ ಇದೆಯಂತೆ ಅವನಿಗೆ. ಗಂಡನಿಗೆ ಬೇಕಿಲ್ಲದವಳು ಗುಂಡು ಕಲ್ಲಿಗೂ ಬೇಡ ಎಂಬ ಮಾತಿದೆ. ಅಲ್ಲಿ ಹೇಗೆ ಸಹಿಸಿಕೊಂಡು ಇರುತ್ತಾಳೆ ಎಂದರು. ಅಯ್ಯೋ ಪಾಪ, ಋತುಗೆ ಇನ್ನು ಚಿಕ್ಕ ವಯಸ್ಸು, ಹೀಗಾಗಬಾರದಾಗಿತ್ತು ಎಂದರು.
ಜನರಿಂದ ಕುಹಕದ ಮಾತುಗಳನ್ನು ಋತು ಮೌನವಾಗಿ ಸಹಿಸಿಕೊಂಡು ಅತಿಥಿ ವೈಕುಂಠ ಮುಗಿದ ಮೇಲೆ ಬಂದು ಬಳಗ ತಮ್ಮ ಊರುಗಳಿಗೆ ಹೊರಟು ಹೋದರು. ಮಾರನೇ ದಿನ 9 ಗಂಟೆಯಾದರೂ ಋತು ಏಳಲಿಲ್ಲ. ಋತು ಇನ್ನೂ ಎದ್ದಿಲ್ಲ, ಅವಳನ್ನು ಏಳಿಸು ವರ್ಷ ಎಂದರು ವಸಂತಮ್ಮ. ಹೌದು, ದಿನವೂ 6:15ಗೆ ಏಳುತ್ತಿದ್ದಳು, ಇನ್ನೂ ಎದ್ದಿಲ್ಲ. ರಾತ್ರಿ ತುಂಬ ಹೊತ್ತು ನನ್ನ ಹತ್ರ ಮಾತನಾಡಿದ್ಲು, ನಿದ್ರೆ ಬರ್ತಿಲ್ಲ ಅಂತಿದ್ಲು ಎಂದು ವರ್ಷ ರೂಮ್ಗೆ ಬಂದಳು. ಋತು ಇನ್ನು ಗೋಡೆ ಕಡೆ ಮುಖ ಮಾಡಿ ಮಲಗಿದ್ದಳು. ಅಕ್ಕ ಅಕ್ಕ, ನಾನು ಕಾಲೇಜ್ಗೆ ಹೋಗುವೆ, ಬಾಯ್ ಎಂದಳು. ಋತುಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವಳ ಶರೀರ ಜಡವಾಗಿ ಮಲಗಿತ್ತು. ಅಕ್ಕ ಅಕ್ಕ ಎಂದು ಜೋರಾಗಿ ಅಲುಗಿಸಿದಳು. ಋತುಗೆ ಎಚ್ಚರವಿಲ್ಲ. ಉಸಿರಾಟ ಕೇಳಿಸುತ್ತಿತ್ತು. ಅನುಮಾನ ಬಂದು ತಂದೆಯ ರೂಮ್ಗೆ ಹೋದಳು. ತಂದೆ ನಿದ್ರೆ ಬರುತ್ತಿಲ್ಲವೆಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನು ತಮ್ಮ ಚಿಕ್ಕ ಪರ್ಸ್ ಒಂದರಲ್ಲಿ ಯಾವಾಗಲೂ ಇಟ್ಟಿರುತ್ತಿದ್ದರು. ರಾತ್ರಿ ತುಂಬ ಹೊತ್ತು ನಿದ್ರೆ ಬಾರದಿದ್ದಾಗ ತೆಗೆದುಕೊಳ್ಳುತ್ತಿದ್ದರು. ಅದು ಎಲ್ಲರಿಗೂ ತಿಳಿದಿತ್ತು. ಅಪ್ಪ ಅವರ ರೂಮ್ನ ವಾರ್ಡ್ರೂಬ್ನಲ್ಲಿ ಇಟ್ಟಿದ್ದರು. ಅವರು ತೀರಿಕೊಂಡ ಮೇಲೆ ಯಾರೂ ಪರ್ಸ್ ತೆಗೆದು ನೋಡಿರಲಿಲ್ಲ. ವರ್ಷ ಪರ್ಸ್ ತೆಗೆದು ಟ್ಯಾಬ್ಲೆಟ್ ಹುಡುಕಿದಳು. ಕವರ್ ಸಿಕ್ಕಿತು, ಆದರೆ ಅದರಲ್ಲಿ ಒಂದು ಟ್ಯಾಬ್ಲೆಟ್ ಇರಲಿಲ್ಲ. ಓ ಮೈ ಗಾಡ್, ಅಕ್ಕ ಎಂತಹ ಕೆಲಸ ಮಾಡಿಕೊಂಡಿರುವಳು. ಅಮ್ಮ ಅಣ್ಣ ಬೇಗ ಇಲ್ಲಿ ಬನ್ನಿ ಎಂದು ಕೂಗಿ ಋತು ಮಲಗಿದ್ದ ರೂಮ್ಗೆ ಬಂದಳು. ಏನಾಯ್ತೆ ವರ್ಷ, ಯಾಕೆ ಕೂಗಿಕೊಂಡೆ ಎಂದು ವಸಂತಮ್ಮ, ಗ್ರೀಷ್ಮ, ಭರಣಿ ಬಂದರು. ಅಣ್ಣ ಅಮ್ಮ, ಅಪ್ಪ ತೆಗೆದುಕೊಳ್ಳುತ್ತಿದ್ದ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಾಳೆ. ಅದಕ್ಕೆ ಇನ್ನೂ ಅವಳಿಗೆ ಎಚ್ಚರವಿಲ್ಲ. ಲೇಟ್ ಮಾಡದೆ ಬೇಗ ಆಸ್ಪತ್ರೆಗೆ ಹೋಗೋಣ ಎಂದಳು ವರ್ಷ. ಆಟೋ ಮಾಡಿಕೊಂಡು ನರ್ಸಿಂಗ್ ಹೋಮ್ಗೆ ಬಂದು ಋತುಳನ್ನು ಅಡ್ಮಿಟ್ ಮಾಡಿದರು. ಋತುಳನ್ನು ಐಸಿಯುನಲ್ಲಿ ಇಟ್ಟರು. ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರು. ಇನ್ನು ಜೀವಕ್ಕೆ ಭಯವಿಲ್ಲ ಎಂದು ತಿಳಿಸಿದರು. ಮುಚ್ಚಿದ ಕಣ್ಣುಗಳನ್ನು ಮೆಲ್ಲನೆ ತೆರೆದು ಋತು ಸುತ್ತಲೂ ನೋಡಿದಳು. ಫ್ಯಾನ್ ತಿರುಗುತ್ತಿತ್ತು. ಶುಭ್ರವಾದ ಹಾಸಿಗೆಯ ಮೇಲೆ ಮಲಗಿದ್ದಳು. ಫಿನಾಯಿಲ್, ಡೆಟಾಲ್ಗಳ ವಾಸನೆ. ಇದೇನು ಇಲ್ಲಿಯೂ ಇಂತಹ ವಾಸನೆ? ನಾನು ಸತ್ತು ಸ್ವರ್ಗಕ್ಕೆ ಬಂದಿರುವೆನಾ? ಯಮ ಎಲ್ಲಿ? ಸತ್ತ ಮೇಲೆ ಎಂತೆಂತಹದ್ದೋ ಶಿಕ್ಷೆ ಕೊಡ್ತಾನಂತೆ ಯಮ. ಚೆನ್ನಾಗಿ ಕಾಯಿಸಿದ ಎಣ್ಣೆಯಲ್ಲಿ ಅದ್ದಿ ತೆಗೆಯುತ್ತಾನಂತೆ. ಕಬ್ಬಿಣ ಕಾಯಿಸಿ ಬರೆ ಹಾಕ್ತಾನಂತೆ. ಇಲ್ಲಿ ಶಿಕ್ಷೆ ಕೊಡಲು ಯಾರೂ ಬರುತ್ತಿಲ್ಲ. ಚಿತ್ರಗುಪ್ತ ಎಲ್ಲಿ ಎಂದುಕೊಳ್ಳುತ್ತಿದ್ದಳು. ನಿದ್ರೆಯ ಮಂಪರು. ಹೊಟ್ಟೆಯಲ್ಲಿ ಸಂಕಟ. ಬಿಳಿ ಬಣ್ಣದ ಡ್ರೆಸ್ ಹಾಕಿದ ನರ್ಸ್ ಒಬ್ಬಳು ಇಂಜೆಕ್ಷನ್ ಮಾಡಲು ಬಂದಳು. ಯಮ ಎಲ್ಲಿ ಎಂದು ಋತು ನರ್ಸ್ಗೆ ಕೇಳಿದಳು. ಆ ಪ್ರಶ್ನೆಗೆ ನರ್ಸ್ ನಕ್ಕಳು. ಯಮಲೋಕದಲ್ಲಿಯೂ ಇಂತಹ ಯೂನಿಫಾರ್ಮ್ ಇದೆಯಾ ಈಗ? ನೀವು ಚಿತ್ರಗುಪ್ತನ ಮಗಳ? ಮತ್ತೆ ಋತು ಕೇಳಿದಳು. ನೀವು ಸತ್ತೇ ಇಲ್ಲ, ಯಮಲೋಕಕ್ಕೂ ಬಂದಿಲ್ಲ. ಚೆನ್ನಾಗಿ ಎಚ್ಚರ ಮಾಡಿಕೊಳ್ಳಿ. ಹೊರಗಡೆ ನಿಮ್ಮ ತಂಗಿ, ಅಣ್ಣ, ಅಮ್ಮ ಎಲ್ಲರೂ ನಿಮಗಾಗಿ ಕಾಯ್ತಿದ್ದಾರೆ. ಋತು, ನೀವಿನ್ನೂ ಬದುಕಿದ್ದೀರಾ, ಪ್ಲೀಸ್ ಎಚ್ಚರ ಮಾಡಿಕೊಳ್ಳಿ ಎಂದು ನರ್ಸ್ ಹೇಳಿದಳು. ಋತು ಕೈಯನ್ನು ಹಿಡಿದು ಇಂಜೆಕ್ಷನ್ ಮಾಡಿದಳು. ಅಂದರೆ ನಾನು ಸತ್ತಿಲ್ಲ. ಋತುಗೆ ಈಗ ಚೆನ್ನಾಗಿ ಎಚ್ಚರವಾಗಿತ್ತು. ನಾನು ನರ್ಸಿಂಗ್ ಹೋಮ್ನಲ್ಲಿ ಇರುವೆ ಅಲ್ವಾ ಸಿಸ್ಟರ್? ನನ್ನನ್ನು ಏಕೆ ಉಳಿಸಿದ್ದೀರಿ ಎಂದಳು ಅಳುತ್ತಾ. ನೋಡಿ, ಸಾಯುತ್ತಿದ್ದವರನ್ನು ಬದುಕಿಸುವುದು ನಮ್ಮ ಕರ್ತವ್ಯ. ನಿಮ್ಮ ಪರ್ಸನಲ್ ಮ್ಯಾಟರ್ ಏನೇ ಇರಲಿ, ನೀವು ಈಗ ಚೇತರಿಸಿಕೊಂಡಿದ್ದೀರಿ. ಗ್ರೀಷ್ಮ, ವಸಂತ ಅವರೇ, ನಿಮ್ಮ ಕಡೆಯ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಬನ್ನಿ ಎಂದು ಕರೆದಳು. ಎಲ್ಲರೂ ಒಳಗಡೆ ಬಂದರು. ಎಲ್ಲರೂ ಬೇಡ, ಒಬ್ಬೊಬ್ಬರಾಗೆ ಬನ್ನಿ. ಹೆಚ್ಚಿಗೆ ಮಾತನಾಡಬೇಡಿ, ಕ್ವಶನ್ ಕೇಳಬೇಡಿ, ಡಿಸ್ಟರ್ಬ್ ಮಾಡಬೇಡಿ ಎಂದು ಹೇಳಿದಳು. 2 ದಿನ ನರ್ಸಿಂಗ್ ಹೋಮ್ನಲ್ಲಿದ್ದ ಋತು ಮರು ಜೀವ ಪಡೆದು ಮನೆಗೆ ಬಂದಳು. ನಾವೆಲ್ಲ ಇದ್ದು ಯಾಕೆ ಹೀಗೆ ಮಾಡಿಕೊಂಡೆ ಮರುತು ಎಂದು ಕೇಳಿದರು. ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ, ಬದುಕಿ ಜಯಿಸಬೇಕು ಎಂದು ಗ್ರೀಷ್ಮ ಹೇಳಿದ. ಆದರೆ ಋತು ಮೌನವಾಗಿದ್ದಳು. ಕಣ್ಣು ತುಂಬಿಕೊಂಡವು. ಋತುನ ಶರೀರ, ಮನಸ್ಸು ಎರಡು ತುಂಬ ಘಾಸಿಗೊಂಡಿದ್ದವು. ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ಒಂದು ಹೆಣ್ಣು ತನ್ನ ತವರು ಮನೆಯಲ್ಲಿ ಎಷ್ಟು ಸ್ವಾಭಿಮಾನದಿಂದ, ಮರ್ಯಾದೆಗೆ ಅಂಜಿ ಬದುಕನ್ನು ನಡೆಸುತ್ತಾಳೋ, ಆಕೆಯ ಬಾಳು ಎಂದಿಗೂ ಸಂತೃಪ್ತ ಭಾವದಿಂದ ಕೂಡಿರುವುದಿಲ್ಲ. ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೇ ಅದು ಸಾಧ್ಯವಿಲ್ಲ ಅನಿಸುತ್ತದೆ. ದೇವ್ರೆ, ನನ್ನ ಬದುಕನ್ನು ಈ ರೀತಿಯಾಗಿ ನೀನು ಬೆಸೆದಿರುವೆ. ನಾನು ಮಾಡಿದಂತಹ ತಪ್ಪಾದರೂ ಏನು ಎಂದು ಶಪಿಸಿದಳು. ಕಟ್ಟಿಕೊಂಡ ಗಂಡನಿಗೆ ಬೇಡವಾದವಳು, ಇತ್ತ ತವರು ಮನೆಗೆ ಭಾರವಾದವಳು. ನನ್ನನ್ನು ಏತಕ್ಕಾಗಿ ಬದುಕಿಸಿದ್ದೀಯಾ ಎಂದು ದೇವರಿಗೆ ಶಪಿಸಿದಳು. ಹೌದು, ಇನ್ನು ಮುಂದೆ ನನ್ನ ಬದುಕು ಹೇಗೆ, ಯಾವ ರೀತಿ ಈ ಸಮಾಜವನ್ನು ಎದುರಿಸಲಿ, ನಾನು ಹೇಗೆ ಬದುಕಬಲ್ಲೆ? ಯಾವ ತಪ್ಪು ಮಾಡಿದ ನನ್ನ ಬಾಳು ಹೀಗಾಯಿತಲ್ಲ? ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತಂದೆಯನ್ನು ಕಳೆದುಕೊಂಡೆ.
ನಾನು ಪಟ್ಟ ಮಧುರ ಕಲ್ಪನೆಗಳೆಲ್ಲ ನುಚ್ಚು ನೂರಾಯಿತು. ಬದುಕೆ ಹೀಗೆ ಅನಿಸುತ್ತದೆ. ನಾವು ಅಂದುಕೊಳ್ಳುವುದೇ ಒಂದು, ಅದು ನಡೆಯುವುದೇ ಮತ್ತೊಂದು. ಹೀಗೆ ಚಿಂತಿಸುತ್ತಾ ಆಕೆಯ ತಲೆ ಘಾಸಿಗೊಂಡಿತು. ಯಾರೋ ಒಬ್ಬರಿಗಾಗಿ ಈ ಜೀವನ ಬದುಕಬೇಕು. ಯಾರದ್ದೋ ಮನೆಯ ಸುಖ ಸಂತೋಷಕ್ಕಾಗಿ ಹೆಣ್ಣು ಎಲ್ಲವನ್ನು ಅನುಸರಿಸಬೇಕು. ತಾನು ಮಾಡದೇ ಇರುವ ತಪ್ಪನ್ನು ತನ್ನ ಮೇಲೆ ಎಳೆದುಕೊಳ್ಳಬೇಕು. ತನ್ನ ಕುಟುಂಬದವರಿಗಾಗಿ, ಸಮಾಜಕ್ಕಾಗಿ ತಾನು ತಲೆ ತಗ್ಗಿಸಬೇಕು. ಯಾತಕ್ಕಾಗಿ ಈ ಹೆಣ್ಣು ಮಕ್ಕಳ ಜನನ? ಅಯ್ಯೋ ದೇವ್ರೆ, ನೀನೆಷ್ಟು ಕಟುಕ! ನನ್ನ ಬದುಕು ಹೀಗಾಯಿತು. ಮುಂದೆ ಯಾವ ಹೆಣ್ಣು ಮಕ್ಕಳ ಬದುಕು ಹೀಗಾಗಬಾರದು ಎಂದು ಮನಸ್ಸಿನಲ್ಲಿ ದೇವರಿಗೆ ಹಿಡಿ ಶಾಪವನ್ನು ಹಾಕತೊಡಗಿದಳು. ಅಗ್ನಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದ ಗಂಡನೇ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಮದುವೆಯ ದಿನದಿಂದಲೇ ನನಗೆ ಕಣ್ಣೀರನ್ನು ಹಾಕತೊಡಗಿಸಿದ. ಆತನ ಪ್ರೀತಿ ಪ್ರೇಮ ಕೇವಲ ಕಾಮುಕ ಭಾವದಿಂದ. ತಾನು ಮಾಡದೇ ಇರುವ ತಪ್ಪನ್ನು ತನ್ನ ಮೇಲೆ ಹೊರಿಸಿದ. ಆತ ಮಾಡಿದ ತಪ್ಪನ್ನು ಮರೆಮಾಚಿಕೊಂಡ. ಇದು ಹೇಗೆ ತತ್ಕಾಲಕ್ಕೆ ಇರಬಹುದು, ಆದರೆ ಮುಂದೊಂದು ದಿನ ಈ ಎಲ್ಲವನ್ನು ಆತ ಬಡ್ಡಿ ಸಮೇತ ಕಟ್ಟಲೇಬೇಕಾಗುತ್ತದೆ. ತನ್ನ ಬದುಕನ್ನು ಕೈಯಾರೆ ಹಾಳು ಮಾಡಿಬಿಟ್ಟ. ಎಷ್ಟೋ ಕನಸಿನ ಗೋಪುರವನ್ನು ಕಟ್ಟಿಕೊಂಡಿದ್ದೆ, ಜೊತೆಗೆ ನನ್ನ ಜನ್ಮದ ಬಂಧವನ್ನು ಕಡಿದು ಬಿಟ್ಟ. ಇಂತಹ ಕಾಮುಕ ವ್ಯಾಘ್ರನ ಜೊತೆಗೆ ಬದುಕುವುದಕ್ಕಿಂತ ಒಬ್ಬಂಟಿಯಾಗಿ ಸಮಾಜದ ಸಮಸ್ಯೆಗಳಿಗೆ ಎದುರಿಸುವುದೇ ಒಳಿತು. ಒಂದು ದಿನವೂ ತನ್ನ ಮೇಲೆ ಕನಿಕರ ಎಂಬುದು ಅತ್ತೆಗೆ ಬರಲೇ ಇಲ್ಲ. ಇವರ ಬಗ್ಗೆ ಯೋಚಿಸುವುದಕ್ಕಿಂತ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದು ಉತ್ತಮ ಎನಿಸಿತು ಋತುಗೆ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.